ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ತುಳುನಾಡಿನಲ್ಲಿ ಆಟಿಯಲ್ಲಿ ಮಾಡುವಂತಹ ಮೆಂತೆ ಗಂಜಿ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಯಾವ ರೀತಿ ಈ ಮೆಂತೆ ಗಂಜಿಯನ್ನು ಸುಲಭದಲ್ಲಿ ಪ್ರಿಪೇರ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ಈ ತುಳುನಾಡ ವೈಶಿಷ್ಟ್ಯದ ಒಂದು ಮೆಂತೆ ಗಂಜಿಯ ರೆಸಿಪಿಯನ್ನು ಪ್ರಿಪೇರ್ ಮಾಡುವಲ್ಲ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಮೆಂತೆ ಗಂಜಿ ಸೇವಿಸೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ. ಹಾಗೆ ಈಗ ಈ ಮಳೆಗಾಲದಲ್ಲೆಲ್ಲ ಶೀತ ಕೆಮ್ಮು ಎಲ್ಲ ಸರ್ವೇ ಸಾಮಾನ್ಯ. ಹಾಗಿರುವಾಗ ಇಮ್ಯುನಿಟಿ ಜಾಸ್ತಿ ಮಾಡಲಿಕ್ಕೆ ಈ ಮೆಂತೆ ಗಂಜಿ ತುಂಬ ಉಪಯೋಗ ಆಗ್ತದೆ. ಬನ್ನಿ ಹಾಗಿದ್ರೆ ಈ ಮೆಂತೆ ಗಂಜಿಯನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡುವ. ನೋಡಿ, ನಾನಿಲ್ಲಿ ಮೆಂತೆ ಗಂಜಿ ಮಾಡಲಿಕ್ಕೆ 1 ಕಪ್ ಆಗುವಷ್ಟು ಅನ್ನದ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ತಗೊಳ್ತಾ ಇದ್ದೇನೆ. 1 ಕಪ್ ಆಗುವಷ್ಟು ಅನ್ನದ ಅಕ್ಕಿಯನ್ನು 2 ರಿಂದ 3 ಸಲ ಚೆನ್ನಾಗಿ ತೊಳೆದು ತಗೊಳ್ಳಿ. ನಾನು ಈ ರೀತಿ ಚೆನ್ನಾಗಿ ತೊಳೆದೇ ತಗೊಳ್ತಾ ಇದ್ದೇನೆ. 1 ಕಪ್ ಆಗುವಷ್ಟು ಅಕ್ಕಿಯನ್ನು ನೋಡಿ ಈ ರೀತಿ ಚೆನ್ನಾಗಿ ತೊಳೆದು ಇಟ್ಟುಕೊಂಡಿದ್ದೇನೆ. ಇನ್ನಿದಕ್ಕೆ ನೋಡಿ 1/4 ಕಪ್ ಆಗುವಷ್ಟು ಮೆಂತೆಯನ್ನು 5 ರಿಂದ 6 ಗಂಟೆ ಆಗುವಷ್ಟು ಚೆನ್ನಾಗಿ ನೆನೆಲಿಕ್ಕೆ ಹಾಕಬೇಕು. ನೆನೆದಂತಹ ಮೆಂತೆಯನ್ನು ನಾನು ಅದೇ ಅಕ್ಕಿಗೆ ಹಾಕಿ 1 ಕಪ್ ಆಗುವಷ್ಟು ಅಕ್ಕಿಗೆ 3 ಕಪ್ ಆಗುವಷ್ಟು ನೀರನ್ನು ಹಾಕಿ ನೋಡಿ ಕುಕ್ಕರಲ್ಲಿ ಫಸ್ಟಿಗೆ ಬೇಯಿಸಿಕೊಳ್ತಾ ಇದ್ದೇನೆ. 90% ಆಗುವಷ್ಟು ಕುಕ್ಕರಲ್ಲಿ ಬೇಯಿಸಿಕೊಳ್ತಾ ಇದ್ದೇನೆ. ನೋಡಿ ಈ ರೀತಿ ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಿಲ್ ಕೂಗಿಸಿಕೊಳ್ತಾ ಇದ್ದೇನೆ. ನಮ್ಮ ಅಕ್ಕಿ ಬೇಯಲಿ ಅಷ್ಟರಲ್ಲಿ ನಾವೊಂದು ಕಾಯಿ ಹಾಲನ್ನು ರೆಡಿ ಮಾಡಿಕೊಳ್ಳುವ. ಕಾಯಿ ಹಾಲು ರೆಡಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿನ ಕಾಯಿಯನ್ನು ತುರಿದು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ದೊಡ್ಡ ಕಾಯಿ ಆದರೆ ಒಂದು ಅರ್ಧ ಕಡಿಕಾಯಿ ಸಾಕು. ಇನ್ನಿದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ನೋಡಿ ಈ ರೀತಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಇನ್ನು ಈ ರುಬ್ಬಿದಂತಹ ಕಾಯಿಯನ್ನು ಸೋಸಿಕೊಳ್ಳಿಕ್ಕೆ ನಾನಿಲ್ಲಿ ಕಾಟನ್ ಬಟ್ಟೆಯನ್ನು ಒಂದು ಪಾತ್ರೆಯ ಮೇಲೆ ಹಾಕಿ ನೋಡಿ ಈ ರೀತಿ ಸೋಸಿಕೊಳ್ತಾ ಇದ್ದೇನೆ. ಇದು ನಮಗೆ ಸಿಕ್ಕಿದಂತಹ ಗಟ್ಟಿ ಕಾಯಿ ಹಾಲು. ಇನ್ನು ಪುನಃ ಇದೇ ಕಾಯಿಗೆ ಸ್ವಲ್ಪ ನೀರು ಹಾಕಿ ಪುನಃ ನಾವು 2ನೇ ಕಾಯಿ ಹಾಲನ್ನು ರೆಡಿ ಮಾಡಿ ಇಟ್ಟುಕೊಳ್ಬೇಕು. ಈ 2ನೇ ಕಾಯಿ ಹಾಲು ಸ್ವಲ್ಪ ತೆಳುವಾಗಿ ಇರ್ತದೆ. ನೋಡಿ ನಾನು ಪುನಃ ಇದಕ್ಕೆ ಸ್ವಲ್ಪ ನೀರು ಹಾಕಿ ಪುನಃ ಮಿಕ್ಸಿ ಜಾರೆಲ್ಲ ತೊಳೆದು ನೋಡಿ ಈ ರೀತಿ ಕಾಯಿ ಹಾಲನ್ನು ರೆಡಿ ಮಾಡಿಕೊಳ್ತಾ ಇದ್ದೇನೆ. ಇದೀಗ 2ನೇ ಕಾಯಿ ಹಾಲು. ಫಸ್ಟ್ ಕಾಯಿ ಹಾಲು ಸ್ವಲ್ಪ ಗಟ್ಟಿ ಇರ್ತದೆ, 2ನೇ ಕಾಯಿ ಹಾಲು ಸ್ವಲ್ಪ ತೆಳುವಾಗಿ ಇರ್ತದೆ. ನೋಡಿ ನಮ್ಮ ಕುಕ್ಕರ್ ಈಗ ತಣ್ಣಗಾಗಿದೆ. ಅಕ್ಕಿ 90% ಆಗುವಷ್ಟು ಬೆಂದಿದೆ. ಫುಲ್ಲು ಬೇಯುವುದು ಬೇಡ. ನೋಡಿ ಇದು ಕೈಯ ಸಹಾಯದಿಂದ ನೋಡಿ ಈ ರೀತಿ ಪ್ರೆಸ್ ಮಾಡುವಾಗ ಸ್ವಲ್ಪ ಮೆತ್ತಗಾಗಿದೆ. ಇಷ್ಟ ಆದರೆ ಸಾಕು. ಇನ್ನಿದನ್ನು ನಾವು ಯಾವ ಪಾತ್ರೆಯಲ್ಲಿ ಮೆಂತೆ ಗಂಜಿಯನ್ನು ಪ್ರಿಪೇರ್ ಮಾಡ್ತೇವೋ ಆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡ್ರಾಯಿತು. ನೋಡಿ ನಾನಿಲ್ಲಿ ಈ ಬಾಣಲೆಗೆ ಹಾಕಿಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ಒಂದು ಪಾತ್ರೆಯಲ್ಲಿ ಕೂಡ ಮಾಡಿಕೊಳ್ಬಹುದು. ಈ ಆಟಿಯಲ್ಲೆಲ್ಲ ನಮ್ಮ ತುಳುನಾಡಲ್ಲಿ ಆಟಿ ಅಮಾವಾಸ್ಯೆ ದಿನ ಆಟಿ ಕಷಾಯವನ್ನು ಕುಡಿದು ಈ ಮೆಂತೆ ಗಂಜಿಯನ್ನು ಸೇವಿಸುವುದು ಒಂದು ವಾಡಿಕೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗೆ ನೋಡಿ ನಾನಿಲ್ಲಿ ತೆಳು ಕಾಯಿ ಹಾಲನ್ನು ಈ ಪಾತ್ರೆಗೆ ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ 2 ಕಪ್ ಆಗುವಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡಿದ್ದೇನೆ. ಇನ್ನಿದು ನೋಡಿ ಈ ರೀತಿ ತೆಳು ಕಾಯಿ ಹಾಲಲ್ಲಿ ಚೆನ್ನಾಗಿ ಬೇಯಬೇಕು. ಇದು ಗಂಜಿ ಆದ ಕಾರಣ ಅಕ್ಕಿ ಮತ್ತು ಮೆಂತೆ ಚೆನ್ನಾಗಿ ಬೆಂದರೆ ಒಳ್ಳೆಯದು. ತೆಳು ಕಾಯಿ ಹಾಲು ಹಾಕಿ ಅದು ಒಂದು ಕುದಿ ಬಂದ ಮೇಲೆ ನಾನು ಅದಕ್ಕೆ 1 ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಇನ್ನಿದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದು ಚೆನ್ನಾಗಿ ಬೇಯಬೇಕು. ಅಕ್ಕಿ ಮತ್ತು ಮೆಂತೆ ಚೆನ್ನಾಗಿ ಬೇಯಲಿ. ಈ ಮೆಂತೆ ಗಂಜಿ ಸೇವಿಸೋದ್ರಿಂದ ದೇಹದಲ್ಲಿನ ಉಷ್ಣಾಂಶ ಕಡಿಮೆ ಆಗ್ತದೆ. ಹಾಗೆ ಇನ್ನು ಹಲವು ಉಪಯೋಗಗಳು ಈ ಮೆಂತೆ ಗಂಜಿಯಲ್ಲಿದೆ. ನೋಡಿ ಇದೀಗ ಚೆನ್ನಾಗಿ ಬೆಂದಿದೆ. ಎಲ್ಲಿಯಾದರೂ ಒಂದು ವೇಳೆ ನಿಮಗೆ ಇದರಲ್ಲಿ ನೀರು ಸ್ವಲ್ಪ ಕಡಿಮೆ ಆಯಿತು ಅಂತಾದರೆ ಸ್ವಲ್ಪ ನೀರು ಹಾಕಿ ಬೇಯಿಸಿಕೊಳ್ಳಿ. ನೋಡಿ ಇದೀಗ ಗಂಜಿಯ ಹಾಗೆ ಬಂದಿದೆ. ನೋಡಿ ಈ ರೀತಿ ಚೆನ್ನಾಗಿ ಬೇಯಬೇಕು. ಇನ್ನಿದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ತುರಿದಂತಹ ಬೆಲ್ಲವನ್ನು ಹಾಕಿಕೊಂಡಿದ್ದೇನೆ. ಮೀಡಿಯಮ್ ಸಿಹಿ ಸಾಕು ಅಂತಾದರೆ ಅರ್ಧ ಕಪ್ ಸಾಕು. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತಾದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಆ್ಯಡ್ ಮಾಡಿಕೊಳ್ಳಬಹುದು.
ಮೆಂತೆ ಕಹಿ ಇರುವ ಕಾರಣ ಸ್ವಲ್ಪ ಬೆಲ್ಲ ಹಾಕಿದರೆ ರುಚಿಯಾಗಿರ್ತದೆ. ನೋಡಿ ಇದೀಗ ಬೆಲ್ಲ ಎಲ್ಲ ಕರಗಿದೆ. ಇದು ಕಪ್ಪು ಬೆಲ್ಲ ಆದ ಕಾರಣ ಕಲರ್ ಸ್ವಲ್ಪ ಕಪ್ಪಾಗಿ ಬಂದಿದೆ. ಇನ್ನು ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸದೇ ಇದ್ದರೆ ತಳ ಹಿಡಿಯುವ ಚಾನ್ಸಸ್ ಇರ್ತದೆ. ನೋಡಿ ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ಇದಿಷ್ಟಾದ ಮೇಲೆ ಇದಕ್ಕೆ ನಾವು ದಪ್ಪ ಕಾಯಿ ಹಾಲನ್ನು ಹಾಕಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಕರವಾದಂತಹ ಮೆಂತೆ ಗಂಜಿ ರೆಡಿಯಾಯಿತು. ಇದಿನ್ನು ಒಂದು ಕುದಿ ಬಂದರೆ ಸಾಕು. ತುಂಬ ಆರೋಗ್ಯಕರವಾದಂತಹ ತುಂಬ ಸ್ಪೆಷಲ್ ಆದಂತಹ ಈ ಮೆಂತೆ ಗಂಜಿಯನ್ನು ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಿ. ಈ ಆಟಿಯಲ್ಲಿ ಒಂದ್ಸಲ ಖಂಡಿತ ಸೇವಿಸಬೇಕು. ಇನ್ನಿದಕ್ಕೆ ನೋಡಿ ಒಂದು ಕುದಿ ಬಂದ ಮೇಲೆ ಒಂದು ಚಿಟಿಕೆ ಆಗುವಷ್ಟು ಏಲಕ್ಕಿ ಹುಡಿ, ಇದು ಆಪ್ಷನಲ್, ಬೇಕಿದ್ದರೆ ಹಾಕಿಕೊಳ್ಳಿ, ಬೇಡ ಅಂತಾದರೆ ಬೇಡ. ಹಾಕಿ ಒಂದು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮೆಂತೆ ಗಂಜಿ ರೆಡಿಯಾದ ಹಾಗೆ. ಇನ್ನು ಸ್ಟವ್ ಆಫ್ ಮಾಡಿ ತುಪ್ಪದಲ್ಲಿ ಹುರಿದಂತಹ ಗೋಡಂಬಿಯನ್ನು ಹಾಕಿಕೊಳ್ಳಿ. ಈ ಗೋಡಂಬಿ ಹಾಕೋದು ಕೂಡ ಆಪ್ಷನಲ್, ಬೇಕಿದ್ದರೆ ಹಾಕಿಕೊಳ್ಳಿ, ಬೇಡ ಅಂತಾದರೆ ಬೇಡ. ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿ ಮಾಡುವಂತಹ ಈ ಮೆಂತೆ ಗಂಜಿ ಈ ಆಟಿಯಲ್ಲಿ ತುಂಬ ವಿಶೇಷವಾದದ್ದು. ಸ್ನೇಹಿತರೆ, ಈ ಮೆಂತೆ ಗಂಜಿಯನ್ನು ಕಪ್ಪು ಅಕ್ಕಿ ಅಂದರೆ ನಾವೇನು ಕುಚ್ಚಲಕ್ಕಿ ಅಂತ ಕರಿತೇವೋ ಅದರಲ್ಲಿ ಕೂಡ ಮಾಡಿಕೊಳ್ಳಬಹುದು. ಕುಚ್ಚಲಕ್ಕಿಯಲ್ಲಿ ಬೇಕಿದ್ದರೂ ಮಾಡಿಕೊಳ್ಬಹುದು ಅಥವಾ ಈ ರೀತಿ ಬೆಳ್ತಿಗೆ ಅಕ್ಕಿಯಲ್ಲಿ ಕೂಡ ಮಾಡಿಕೊಳ್ಳಬಹುದು. ಇನ್ನಿದನ್ನು ಸರ್ವ್ ಮಾಡಿದ್ರಾಯಿತು. ಸರ್ವ್ ಮಾಡುವಾಗ ಸ್ವಲ್ಪ ಮೇಲಿನಿಂದ ತುಪ್ಪ ಹಾಕಿ ತುಂಬ ರುಚಿಯಾಗಿರ್ತದೆ. ಸ್ನೇಹಿತರೆ, ಹಾಗಿದ್ರೆ ಈ ಒಂದು ವಿಡಿಯೋ ಎಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.